ಯೋ ವಾಟ್ಸಪ್ ಗಾಯ್ಸ್, ಹೆಂಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಗಾಯ್ಸ್, ಇವತ್ತು ಡೇ 4 ವ್ಲಾಗ್ ನಂಬರ್ 4. ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ನಾನು 3 ದಿನದಿಂದ ವ್ಲಾಗ್ಸ್ ಆಗ್ತಾ ಇದ್ದೀನಿ ಜಾಂಬೂರಿದು. ಈ ಜಾಂಬೂರಿದೊಂದು 7 days ವ್ಲಾಗ್ ಆಗ್ತಿದ್ದೀನಿ, 7 ವ್ಲಾಗ್ಸು. ನ್ಯಾಷನಲ್ ಜಾಂಬೂರಿ, ಡೈಮಂಡ್ ಜೂಬ್ಲಿ ಜಾಂಬೂರಿ, ತಮಿಳ್ನಾಡು ತಿರುಚಿಯಲ್ಲಿ ಇರೋದಿತ್ತು. ಇವಾಗ ಇದು 28th ಜಾನಿಂದ 3rd Feb ತನಕ ಇದೆ. ಇದು ಗೈಸ್ 3rd Feb ತನಕ ಇದೆ. 4th Feb ನಾವು ಬೆಳಗ್ಗೆ ರೀಚ್ ಆಗ್ತೀವಿ. ಅದಾದಮೇಲೆ ಬ್ಲಾಗಲ್ಲೇ ಮುಗಿಯುತ್ತೆ. ಅದು ಕಂಟಿನ್ಯೂಸ್ ಆಗಿ ಡೈಲಿ ಒಂದೊಂದು ಬ್ಲಾಗ್ ಹಾಕ್ತೀನಿ. ಟೈಮಿಂಗ್ಸ್ ನಿಮಗೆ ಗೈಸ್ ಗೊತ್ತಾಗುತ್ತೆ, ಬಿಕಾಸ್ ನಾನು ಇವಾಗಲೇ ಹಾಕಕ್ಕೆ ಹೋದರೆ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಇವಾಗ ಹಾಕೋಕ್ಕಾಗ್ತಿಲ್ಲ. ನೆಕ್ಸ್ಟ್ ವೀಕ್ ಕಂಟಿನ್ಯೂಸ್ ಆಗಿ ಮನೆಗೆ ಹೋಗಾದ್ಮೇಲೆ 4th ಇದು ಸ್ಟಾರ್ಟ್ ಆಗಿರೋದು ನಿಮಗೆ ಸೀರೀಸು. ಬಟ್ ಕ್ಯಾಂಪ್ ಇದ್ದಿದ್ದು 28th 3rd ತನಕ. ನೆಕ್ಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ಬಂದ್ವಿ ಎಲ್ಲರೂ. ಇವತ್ತು ಸಮ್ ಡ್ರಿಲ್ಸ್ ಇದೆ. ಇವಾಗ ಬೇಗ ಹೋಗಿ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗಬೇಕು. 6 o'clock ರೆಡಿ ಆಗಕ್ಕೆ ಹೇಳಿದ್ರು. ಆಲ್ರೆಡಿ 6:08 ಆಗಿಬಿಟ್ಟಿದೆ. ಏನಂದರೆ ಇವತ್ತು ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗಿರಬೇಕು, ಟೆಂಟ್ ಒಳಗಿರಬೇಕು ಫಸ್ಟು. ಅದಾದಮೇಲೆ ಇವತ್ತು ಆ್ಯಕ್ಚುಲಿ ಫೈರ್ ಏನಾರ ಆದರೆ ಹೆಂಗೆ ಇದಾಗೋದು ಅಂತ ಇವತ್ತೊಂದು ರಿಯಲ್ಸಲ್ ಇದೆ ಗೈಸ್. ಅವರು ಅಲಾರಾಮ್ ಹೊಡಿತಾರೆ. ಅಲಾರಾಮ್ ಆಗಿದ ತಕ್ಷಣ ಎಲ್ಲರೂ ಆಚೆ ಹೋಗಿ ಮೇನ್ ರೋಡಲ್ಲಿ ಅಸೆಂಬಲ್ ಆಗಬೇಕು. ಅವರು ಹೇಳ್ತಾರೆ ಎಲ್ಲೆಲ್ಲಿ ಬೆಂಕಿ ಎತ್ಕೊಂಡ್ರೆ ಏನೇನು ಮಾಡಬೇಕು ಅನ್ನೋದು. ಪ್ರತಿ ಸಬ್ ಕ್ಯಾಂಪ್ಗೂ ಒಂದೊಂದು ಅಲಾರಾಮ್ ಇಟ್ಟು ಒಂದೊಂದು ಟೈಮ್ ಇಟ್ಟಿದ್ದಾರೆ. ಇವಾಗ ನಾನು ಹೋಗಿ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗಿ ಅದನ್ನು ವ್ಲಾಗ್ ಮಾಡೋಕ್ಕಾಗ ಮಾಡ್ತೀನಿ ಗೈಸ್, ಬಿಕಾಸ್ ಸರ್ ನನ್ನ ಜೊತೆನೇ ಇರ್ತಾರೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ವ್ಲಾಗ್ ಮಾಡೋಕ್ಕೆ, ಬಿಕಾಸ್ ಸರ್ ಸ್ವಲ್ಪ ಸ್ಟ್ರಿಕ್ಟು. ಸೊ ಅದಕ್ಕೆ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಅಕಸ್ಮಾತ್ ನಂಗೆ ಏನಾದ್ರು ಕ್ಲಿಪ್ಸ್ ಹಾಕಕ್ಕೆ ಸಿಕ್ಕಿದ್ರೆ ಕ್ಲಿಪ್ಸ್ ಹಾಕ್ತೀನಿ ಗೈಸ್. ನೀವು ಅದನ್ನು ಎಂಜಾಯ್ ಮಾಡಿ, ಇಲ್ಲಾಂದರೆ ಸಾರಿ ಗೈಸ್, ಬೇಜಾರು ಮಾಡ್ಕೊಬೇಡಿ. ಸೊ ಇವಾಗ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಗೈಸ್, ಇವಾಗ ನೋಡ್ಬೋದು ರೆಡಿ ಆಗಿದ್ದೀವಿ ನಾವು ಯೂನಿಫಾರ್ಮ್ ಹಾಕ್ಕೊಂಡು. ಇದು ಸ್ಕಾರ್ಫು, ಬರೆಟು, ಟೈ, ID ಕಾರ್ಡ್, ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡಾಯಿತು. ಸಾರಿ, ಟೈ ಅಲ್ಲ, ಸ್ಕಾರ್ಫು, ID ಕಾರ್ಡು. ಇವಾಗ ಒಂದು ಸೈರನ್ ಬರುತ್ತೆ. ಆ ಸೈರನ್ ಬಂದಿದ ತಕ್ಷಣ ನಾವೆಲ್ಲರೂ ಅಲ್ಲೊಂದು ಅಸೆಂಬಲ್ ಪಾಯಿಂಟ್ ಇದೆ ಹಿಂಗಡೆ ವಾಶ್ರೂಮ್ಸ್ ಹತ್ರ, ಅಲ್ಲೋಗಿ ಎಲ್ಲರೂ ಅಸೆಂಬಲ್ ಆಗಬೇಕು. ಇವಾಗ ಮಾಪ್ ಡ್ರಿಲ್ ಅದೇ ಹೇಳಿದ್ದೆಲ್ಲ ನಿಮಗೆ, ಫೈರ್ ಇದ್ರದ್ದು, ಅದಕ್ಕೆ ಎಲ್ಲರೂ ಓಡೋಗಿ ಅಲ್ಲಿ ಅಸೆಂಬಲ್ ಆಗಬೇಕು. ಅದಾದಮೇಲೆ ಗೈಸ್ ಏನೇನು ಮಾಡ್ತೀವಿ ಅದು ಆದಷ್ಟು ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರ್ ಇಲ್ಲೇ ಆಚೆ ಇದ್ದಾರೆ, ನಾನು ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ ಸರ್ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಿರೋದು, ಅದಕ್ಕೆ ನಾನು ಒಳಗೆ ಕೂತಿದ್ದೀನಿ. ಸರ್ ಅಲ್ಲೇ ಆಚೆನೇ ಮುಂದೆನೇ ಇದ್ದಾರೆ. ಬನ್ನಿ ಇವಾಗ ಸೇರೋಣ. ಆದಮೇಲೆ ಏನಾಗುತ್ತೆ ಆವಾಗ ಹೋಗ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಹೇಳ್ತೀನಿ. ಅಕಸ್ಮಾತ್ ಏನಾದ್ರು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಗೈಸ್ ನಾನು ನಿಮಗೆ ಹೇಳ್ತೀನಿ ಏನಾಯಿತು ಅಂತ. ಓಕೆನಾ? ಇವಾಗ ಏನಾಗುತ್ತೆ ನೋಡೋಣ. ಸೊ ಗೈಸ್, ಇವಾಗ ಮಾಪ್ ಡ್ರಿಲ್ ಎಲ್ಲ ಆಯಿತು. ಏನು ಮಾಡಲಿಲ್ಲ, ಜಸ್ಟ್ ಹೇಳಿದ್ರು ಅಷ್ಟೇ, ಕೂಲಾಗಿರಿ, ಆರಾಮಾಗಿರಿ, ಟೆನ್ಷನ್ ತೊಗೋಬೇಡಿ. ಫೈರ್ ಆದಾಗ ಅಲಾರಾಮ್ ಬರುತ್ತೆ, ಸೈರನ್ ಬರುತ್ತೆ. ಸೈರನ್ ಬಂದಿದ ತಕ್ಷಣ ಎಲ್ಲರೂ ಅಸೆಂಬಲ್ ಪಾಯಿಂಟ್ ಹತ್ರ ಅಸೆಂಬಲ್ ಆಗಬೇಕು ಅಂತ. ಬಟ್ ಆದಷ್ಟು ನಾವು ಇದನ್ನ ಕೂಲಾಗಿರಬೇಕು ಅಂತ ಹೇಳಿದ್ರು ಗೈಸ್ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಇನ್ನೇನಿಲ್ಲ. ವಾಪಸ್ ಟೆಂಟ್ ಹತ್ರ ಹೋಗ್ತಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಪ್ಲೇಟ್ಸ್ ತೊಗೊಂಡು ವಾಪಸ್ ತಿಂಡಿಗೆ ಹೋಗಿ ತಿಂಡಿ ಮಾಡಾದ್ಮೇಲೆ ಫ್ಲಾಗ್ ಹಾಸ್ಟಿಂಗ್ ಇದೆ ಗೈಸ್. ಫ್ಲಾಗ್ ಹಾಸ್ಟಿಂಗ್ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಇವತ್ತು ಗ್ಲೋಬಲ್ ಇದಕ್ಕೆ ನಾನು ಹೇಳಿದ್ನಲ್ಲ, ಅದು ಸಪ್ರೇಟ್ ಬೇರೆ ಆ್ಯಕ್ಟಿವಿಟೀಸ್ ಇದೆ ಅಂತ, ಆ ಆ್ಯಕ್ಟಿವಿಟೀಸ್ಗೆ ಹೋಗ್ತೀವಿ. ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಅವ್ರು ಏನಾರು ಹೂ ಅಂದರೆ ನಾವು ಡೈರೆಕ್ಟಾಗಿ ಹತ್ರ ಹೋಗ್ಬಿಟ್ಟು ಅಡ್ವೆಂಚರ್ಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ 1 hour ಸ್ಪೆಂಡ್ ಮಾಡಬೇಕು ಇವತ್ತು. ಬಿಕಾಸ್ ನಂದು ಅದೇ ಹೇಳಿದ್ದು, ನನ್ನ ಟಾರ್ಗೆಟಿಂದ ಇನ್ನು 3 ಇದು ಕಮ್ಮಿದೆ ಸ್ಟ್ಯಾಂಪ್ಸು. ಸೊ ಅದಕ್ಕೆ ಆ 3ಗೋಸ್ಕರ ಹೋಗೋಣ ಅಂತಿದ್ದೀವಿ. ಬಿಕಾಸ್ ಬೇರೆಯವ್ರದ್ದು ಎಷ್ಟೊಂದು ಆಗಬೇಕು. ಸೊ ಅದಕ್ಕೆ ಅವರೆಲ್ಲ ಅದನ್ನು ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮದು ನನ್ನ ಟಾರ್ಗೆಟ್ ನಾನು ರೀಚ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಏನೇ ಆದರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಗೈಸ್, ಅದೇ ನಿಮ್ಗೆ ಹೇಳಿದ್ದೆಲ್ಲ ಗ್ಲೋಬಲ್ ಇದಕ್ಕೆ ಬರಬೇಕು ಅಂತ. ಇಲ್ಲಿ ಬಂದಿದ್ದೀವಿ, ಒಳಗೆ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಇಲ್ಲಿ ಸಮ್ ಬ್ಯಾಂಡ್ ಹಾಕಿದ್ದಾರೆ ನೋಡ್ಬೋದು, ಇಲ್ಲೇನೋ ಹೇಳ್ತಿದ್ದಾರೆ. ಮತ್ತು ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಇದು ಮ್ಯಾಪ್ ಅನಿಸುತ್ತೆ ಇಲ್ಲೇ ಹಿಂಗಡೆ ಅದ್ರ ಬಗ್ಗೆ ಅಷ್ಟೇ. ಮತ್ತು ಇವಾಗ ಏನು ಹೇಳ್ತಿದ್ದಾರೆ ಕೇಳೋಣ. ಸೊ ಗೈಸ್, ಇವಾಗ ಇಲ್ಲಿ ಅದೇ SDG ಬಗ್ಗೆ ಹೇಳ್ತಾ ಇದ್ದಾರೆ. SDG ಅಂದರೆ ಏನು ಅಂದರೆ ಅದ್ರ ಫುಲ್ ಫಾರ್ಮ್ ಅಂತ ಇವಾಗ ಅದನ್ನು ಹೇಳ್ತಿರೋದು. ಇಂಪ್ಯಾಕ್ಷನ್ಸ್ ನಮ್ಮ ಹುಡುಗರೆಲ್ಲ ಇದ್ದಾರೆ ಗೈಸ್. ಸೊ ಗೈಸ್, ಏನಾದರೆ ತುಂಬ ಇಂಪಾರ್ಟೆಂಟ್ ಸ್ಪೆಷಲ್ ಏನಾದರೆ ಹೇಳ್ತೀನಿ ಗೈಸ್. ಸೊ ಗೈಸ್, ಅದೇ ಗ್ಲೋಬಲ್ ಡೆವಲಪ್ಮೆಂಟ್ ವಿಲೇಜಿಗೆ ಬಂದಿದ್ದೀವಿ. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಇವಾಗ ಏನು ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ, ನೋಡಿ ಇಲ್ಲಿ ಕಾರ್ಡ್ ಕೊಟ್ಟಿದ್ದಾರೆ, ಇಷ್ಟು ಆ್ಯಕ್ಟಿವಿಟೀಸ್ನ ನಾವು ಕವರ್ ಮಾಡಬೇಕು. ಒಂದೊಂದು ಆ್ಯಕ್ಟಿವಿಟಿಗೆ ಇಷ್ಟಿಷ್ಟು ಮಿನಿಮಮ್ ಇದು ಅಂತ ಇದ್ದಾರೆ, ಅಷ್ಟು ಮಿನಿಮಮ್ ಇದು ಮಾಡಬೇಕು. ಅವ್ರು ಹೇಳಿರೋ ಪ್ರಕಾರ ಮಿನಿಮಮ್ ಒಂದು 2 to 2.5 hour ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಎಷ್ಟೊತ್ತಾಗುತ್ತೆ ನೋಡಿಕೊಂಡು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅದನ್ನು ಹೇಳಿ, ಅದನ್ನು ಎಲ್ಲ ಕವರ್ ಮಾಡಿ ಗೈಸ್. ನೋಡೋಣ ಎಷ್ಟೊತ್ತಾಗುತ್ತೆ ಮ್ಯಾಕ್ಸಿಮಮ್ ಅಂತ.
ಸೊ ಗೈಸ್ ನೋಡಿ ಇಲ್ಲಿ ನಮಗೆ ಗೈಡು ಅವ್ರು ಪ್ರೊವೈಡ್ ಮಾಡಿದ್ದಾರೆ. ಅವ್ರ ಜೊತೆನೇ ನಾವು ಒಂದು ಪ್ಯಾಟ್ರೋಲ್ ಮಾಡಿದ್ದಾರೆ. ಎಲ್ಲ 8 ಜನ ಒಂದು ಪ್ಯಾಟ್ರೋಲ್ ಮಾಡಿದ್ದಾರೆ. ಇವರು ನಮ್ಮ ಗೈಡು. ಇವ್ರು ಕರ್ಕೊಂಡು ಹೋಗ್ತಾರೆ ಎಲ್ಲ ಪ್ಲೇಸಸ್ ಕರ್ಕೊಂಡೋಗಿ ಇವರೇ ನಮಗೆ ತೋರಿಸ್ತಾರೆ ಏನೇನು ಮಾಡಬೇಕು, ಯಾವ ಆ್ಯಕ್ಟಿವಿಟಿ ಅಟೆಂಡ್ ಮಾಡಬೇಕು, ಎಷ್ಟೆಷ್ಟು ಬ್ಯಾಜಸ್ ಇದು ಮಾಡಬೇಕು ಅಂತ. ಅದಕ್ಕೆ ಅವೆಲ್ಲ ಅಟೆಂಡ್ ಮಾಡಿದಾಗ ಇಷ್ಟು ಬ್ಯಾಜಸ್ ಅಂತ ಇರುತ್ತೆ. ಅಷ್ಟು ಬ್ಯಾಜಸ್ ಕೂಡ ತೊಗೊಂಡು ಸ್ಟ್ಯಾಂಪ್ಸ್ ಹಾಕ್ಸ್ಕೊಂಡು ನೋಡಿ ಇದ್ರ ಮೇಲೆ ನಮಗೊಂದು ಬುಕ್ ಕೊಟ್ಟಿದ್ದಾರೆ, ಅದ್ರ ಮೇಲೂ ಹಾಕ್ಸ್ಕೋಬೇಕು. ಎಸ್ ನೋಡಿ ಇದೆಲ್ಲ ಅಡ್ವೆಂಚರ್ ಆ್ಯಕ್ಟಿವಿಟೀಸು ಫನ್ ಬೇಸ್ದು ಇವೆಲ್ಲ ನಾವು ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಅವ್ರ ಗೈಡಿಂದ ಹೋಗೋಣ. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಫಸ್ಟ್ ನೋಡೋಣ ಬನ್ನಿ. ಸೊ ಗೈಸ್ ಇವಾಗ ಫಸ್ಟ್ ನಾವು ಸ್ಕೌಟ್ಸ್ ಫಾರ್ SDGs ಬಂದಿದ್ದೀವಿ. ಅದೇ ಲಾಸ್ಟ್ ಕ್ಯಾಂಪಲ್ಲಿ ಇತ್ತು ನಮ್ಮದು, ಅದನ್ನು ಬ್ಯಾಜ್ ಆನ್ ಮಾಡಿದ್ವಿ. ಇಲ್ಲೂ ಬ್ಯಾಜ್ ಆನ್ ಮಾಡ್ಕೊಂಡು ಹೋಗೋಣ ಬನ್ನಿ. ಗೈಸ್ ಇವಾಗ ಇಲ್ಲೇನೋ ಇದು ಬ್ಯಾನರ್ ಹಾಕಿದ್ದಾರೆ. ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡೋಣ. ಹೇಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಇಂಟ್ರೆಸ್ಟಿಂಗ್ ಇದ್ದರೆ ತೋರಿಸ್ತೀನಿ. ಸೊ ಗೈಸ್ ಇವಾಗ ಅಲ್ಲಿ ಮುಗಿಸ್ಕೊ ಬಂದಿದ್ದೀವಿ ಫಸ್ಟ್ ಆ್ಯಕ್ಟಿವಿಟಿ. ಇವಾಗ ಸೆಕೆಂಡ್ ಆ್ಯಕ್ಟಿವಿಟಿಗೆ ಬಂದಿದ್ದೀವಿ. ಫಸ್ಟ್ ಆ್ಯಕ್ಟಿವಿಟಿ ಅದನ್ನು ನೋಡಿ ಇಲ್ಲಿ ಸ್ಟ್ಯಾಂಪ್ ಹಾಕಿದ್ದಾರೆ, ಬುಕ್ ಮೇಲೂ ಹಾಕಿದ್ದಾರೆ. ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಗೈಸ್, ಆ ಬುಕ್ ಲಾಸ್ಟಲ್ಲಿ ಒಟ್ಟಿಗೆ. ಇವಾಗ ಸೆಕೆಂಡ್ ಆ್ಯಕ್ಟಿವಿಟಿ ಬಂದಿದ್ದೀವಿ. ಬನ್ನಿ ಏನು ಆ್ಯಕ್ಟಿವಿಟಿ ಅಂತ ನೋಡೋಣ. ನನಗೂ ಗೊತ್ತಿಲ್ಲ ಗೈಸ್ ಏನಿರುತ್ತೆ ಅಂತ. ಸೊ ಗೈಸ್ ಆ್ಯಕ್ಟಿವಿಟಿ 1 ಏನು ಅಷ್ಟು ಇದಿರಲಿಲ್ಲ, ಜಸ್ಟ್ ಅದು ಹೆಲ್ತಿ ಹ್ಯಾಬಿಟ್ಸ್ ಅಂದರೆ ವಿಟಮಿನ್ಸ್ ಏನೆಲ್ಲ ಸಿಗುತ್ತೆ, ಅಂದರೆ ಫ್ರೂಟ್ಸು ಇದೆಲ್ಲ ತಿನ್ನಬೇಕು ಅಂತ, ನಾವು ಹೆಂಗೆ ಹೆಲ್ತಿಯಾಗಿರೋದು ಅಂತ ಅವರು ಹೇಳಿದ್ರು. ನಾವು ಕೇಳಿಸ್ಕೊಬಂದ್ವಿ. ಒಂದು ಬುಕ್ ಪಾಂಪ್ಲೆಟ್ ಥರ ಕೊಟ್ಟಿದ್ರು. ಆ ಪಾಂಪ್ಲೆಟ್ ಮೇಲೆ ಏನೇನು ನಾವು ತಿಂತೀವಿ, ಏನೇನು ಯೂಸ್ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ರು. ಅದ್ರ ಟಿಕ್ ಮಾಡ್ತಾ ಹೋದ್ವಿ ಅಷ್ಟೇ ಗೈಸ್. ಇವಾಗ ಸೆಕೆಂಡ್ ಆ್ಯಕ್ಟಿವಿಟಿನ ಶುರು ಆಗಿಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಶುರು ಆಗಲಿ ಏನು ಅಂತ ತೋರಿಸ್ತೀನಿ, ಆಮೇಲೆ ಏನಾಯಿತು ಅಂತ ಹೇಳ್ತೀನಿ ಗೈಸ್. Okay, cheer for him. Clap. Digan. Ors. Okay, let's start counters. 10, 9, 8, 7, 6, 5, 4, 3, 2, 1. okay. ಸೊ ಗೈಸ್ ನೀವು ನೋಡಿದ್ರಿ ಅದು ಸೈಕ್ಲಿಂಗ್ ಇದು ಅವ್ನು ರೆಕಾರ್ಡೇ ಮಾಡಿಲ್ಲ ಗೈಸ್. ಟಾಪ್ ಸ್ಕೋರ್ ಬಂದು 144 ಮ್ಯಾಕ್ಸಿಮಮ್ ಸ್ಪೀಡ್ ಇದ್ದಿದ್ದು. ಅದು ನಾನು ಬ್ರೇಕ್ ಮಾಡಿದೆ, ಮೀನ್ಸ್ ನಂದೇ ಅದು 144 ಸ್ಕೋರು. 2640 ಸಮಥಿಂಗ್ ಆಗಿದ್ದು ಸ್ಕೋರು. ಮೀನ್ಸ್ ಸ್ಪೀಡ್ ಬಂದು ಮ್ಯಾಕ್ಸಿಮಮ್ ಸ್ಪೀಡ್ ಬಂದು ನಂದು 144 ಇತ್ತು. ಅದನ್ನು ಯಾರೂ ಬ್ರೇಕ್ ಮಾಡೋಕ್ಕಾಗಿಲ್ಲ ಗೈಸ್. ಎಷ್ಟು ಸೆಕೆಂಡ್ಸ್ ಇತ್ತು, ಅದು ಆ ಸೈಕಲ್ ಥರ ಇತ್ತು ಗೈಸ್. ಇದರಲ್ಲಿ TV ತೋರಿಸಿದ್ರು, ನಾವು ಇಲ್ಲಿ ಪೆಡಲಿಂಗ್ ಮಾಡಬೇಕಿತ್ತು ಅಷ್ಟೇ. ಎಷ್ಟು 15 ಸೆಕೆಂಡ್ಸ್ ಕೊಟ್ಟಿದ್ರು ಗೈಸ್. ಅದು ಆ 15 ಸೆಕೆಂಡ್ಸಲ್ಲಿ 144 ತಲುಪಿದೆ ಸ್ಪೀಡ್. ಅದನ್ನು ರೆಕಾರ್ಡ್ ಮಾಡಿಲ್ಲ ಇವನು. ಇನ್ನೇನಿಲ್ಲ ಗೈಸ್, ಇವಾಗ ಈ ಆ್ಯಕ್ಟಿವಿಟಿ ಮುಗಿದಿದೆ. ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಎಲ್ಲ ಹೋಗ್ತೀವಿ, ನೋಡೋಣ ಬನ್ನಿ. ನೋಡಿ ಇದು ಗ್ಲೋಬಲ್ ವಿಲೇಜ್ ಎಷ್ಟು ಚೆನ್ನಾಗಿದೆ ಅಂತ. ಮೀನ್ಸ್ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ, ಟೆಂಟ್ಸ್ ಹಾಕಿ ಎಲ್ಲ ಮೀನ್ಸ್ ಇದು ಹಾಕಿ ಮಾಡಿದ್ದಾರೆ ನೋಡಿ. ಇನ್ನೂ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇದೆ ಗೈಸ್. ತುಂಬ ಆ್ಯಕ್ಟಿವಿಟೀಸ್ ಅಟೆಂಡ್ ಮಾಡಬೇಕಿನ್ನ. ಅದಕ್ಕೆಲ್ಲ ಹೋಗೋಣ. 2.5 ಅವರ್ ಹೇಳಿದರು, ಇನ್ನು 45 ಮಿನಿಟ್ಸ್ ಅಷ್ಟೇ ಆಗಿರೋದು. ಇನ್ನೂ ಟೈಮ್ ಇದೆ. ಎಲ್ಲ ಅಟೆಂಡ್ ಮಾಡಿ ಎಲ್ಲ ಕ್ಲೀನಾಗಿ ಅಟೆಂಡ್ ಮಾಡ್ಕೊಂಡು ಗೈಸ್ ಬ್ಯಾಜಸ್ ತೊಗೊಂಡು ಹೋಗೋಣ ಬನ್ನಿ. ಸೊ ಗೈಸ್ ನೋಡಿ ಇವಾಗ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ಗೆ ಹೋಗ್ತಿದ್ದೀವಿ. ಇವಾಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗೈಸ್. ಒಂದು ವಿಲೇಜ್, ಗ್ಲೋಬಲ್ ವಿಲೇಜ್ ಇದು, ಗ್ಲೋಬಲ್ ಡೆವಲಪ್ಮೆಂಟ್ ವಿಲೇಜ್ ಸಾರಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಡೆ ಎಲ್ಲ ಬರ್ತಿದ್ದಾರೆ, ಲೈನಲ್ಲೇ ಹೋಗಬೇಕು, ಲೈನಲ್ಲೇ ಬರಬೇಕು ಕ್ಲೀನಾಗಿ. ಎಲ್ಲ ನಮ್ಮ ಹುಡುಗರು ಬರ್ತಾ ಇದ್ದಾರೆ ಇಲ್ಲಿ ನೋಡಿ ಗೈಸ್. ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೀನ್ಸ್ ಬ್ಯಾನರ್ಗಳು ಹಾಕಿ ಒಂದೊಂದೇ ಸಪ್ರೇಟ್ ಟೆಂಟ್ಗಳು ಮಾಡಿ ಒಂದೊಂದು ಆ್ಯಕ್ಟಿವಿಟೀಸ್ ಇದೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ನೋಡ್ಬೋದು ನೀವು ನೋಡಿ ಇಲ್ಲಿ ಒಂದ್ಸಲ ನೋಡಿ ಒಂದು ರೌಂಡ್. ಸೊ ಇವಾಗ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ಗೆ ಹೋಗೋಣ ಗೈಸ್, ಅಲ್ಲಿ ಸಿಗ್ತೀನಿ. ಇವಾಗ ನೆಕ್ಸ್ಟ್ ಆಕ್ಟಿವಿಟಿಗೆ ಬಂದಿದ್ದೀವಿ, ಡಿಟೆಕ್ಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಅಂತ. ಇವರೇನೋ ಹೇಳ್ತಾರೆ, ಆಸ್ಕಿಂಗ್ ಕ್ವಶನ್ಸ್ ಏನೋ ಗೇಮ್ಸ್ ಆಡಿಸ್ತಾ ಇದ್ದಾರೆ ಅಷ್ಟೇ. ಏನೇನು ಮಾಡ್ತಿದ್ದಾರೆ ಅಂತ ಹಂಗೆ ನೋಡ್ಕೊಳ್ಳಿ, ಹಂಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ. ಸೊ ಗೈಸ್ ಅಲ್ಲಿಂದ ಇನ್ನೊಂದು ಆ್ಯಕ್ಟಿವಿಟಿಗೆ ಬಂದ್ವಿ. ಆ್ಯಕ್ಟಿವಿಟಿ ನಂಬರ್ 7 ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ. ಇವಾಗ ಆ್ಯಕ್ಟಿವಿಟಿ ಇವಾಗ ಒಂದು ಸ್ಟಾರ್ಟ್ ಆಗ್ತಿದೆ. ಇವಾಗ ಎಕ್ಸ್ಪ್ಲನೇಷನ್ ಎಲ್ಲ ಮಾಡಿದ್ರೆ ಅಂದರೆ ಹಿಂಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು ಗೈಸ್. ಅಂದರೆ ಎನರ್ಜಿ ವೇಸ್ಟ್ ಮಾಡಬಾರ್ದು. ಯಾವುದಾದ್ರು ರಿನ್ಯೂವೇಬಲ್ ಎನರ್ಜಿ, ನಾನ್ ರಿನ್ಯೂವೇಬಲ್ ಎನರ್ಜಿ ಮತ್ತು ಕ್ಲೀನ್ ಎನರ್ಜಿ, ಯಾವುದು ಕ್ಲೀನ್ ಎನರ್ಜಿ ಅಲ್ಲ ಅಂತೆಲ್ಲ ಹೇಳಿದ್ರು. ಅದೇ ನಾವು ಎನರ್ಜಿ ವೇಸ್ಟ್ ಮಾಡಬಾರ್ದು. ಎಲೆಕ್ಟ್ರಿಕ್ ಎನರ್ಜಿ, ಅದು ಸೋಲಾರ್ ಪವರು, ವಿಂಡ್ ಪವರು, ಅವುಗಳಿಂದ ಜಾಸ್ತಿ ಯೂಸ್ ಮಾಡಬೇಕು. ಇವಾಗ ಕೋಲ್ ಎನರ್ಜಿ ಮತ್ತು ಪೆಟ್ರೋಲಿಯಂ ಎನರ್ಜಿ ಅವೆಲ್ಲ ಯೂಸ್ ಮಾಡೋದು ಕಮ್ಮಿ ಮಾಡಬೇಕು ಅಂತ ಜಸ್ಟ್ ನಾರ್ಮಲಾಗಿ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು. ಇವಾಗ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗ್ತಿದ್ದೀವಿ, ಅದೇನು ಅಂತ ನೋಡೋಣ ಬನ್ನಿ. ಸೊ ಗೈಸ್ ಇಲ್ಲಿ ಬಂದಿದ್ವಿ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೇಯಿಂಗ್ ಅಂತ. ಇಲ್ಲಿ ನಮಗೆ ಕ್ರಿಕೆಟ್ ಆಡಿಸಿದ್ರು ಫಸ್ಟ್ ಆ್ಯಕ್ಟಿವಿಟಿ, ಆಮೇಲೆ ಗೋಂಗಿ, ಸ್ಪಿಡ್ ಗೇಮ್ ಗೋಂಗಿ ಅದು ಆಡಿಸಿದ್ರು. ಇವಾಗ ಇಲ್ಲಿಂದ ಮೂವ್ ಆಗ್ತಿದ್ದೀವಿ ನೆಕ್ಸ್ಟ್ ಗೇಮ್ಗೆ, ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ ಬನ್ನಿ ಗೈಸ್. ಇವಾಗೆಲ್ಲ ಮೂವ್ ಆಲ್ರೆಡಿ ಅಸೆಂಬಲ್ ಆಗಿದ್ದಾರೆ, ನಾವೇ ಸ್ವಲ್ಪ ಲೇಟ್ ಆಗಿದ್ದೀವಿ. ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗ್ತೀವಿ ಗೈಸ್. ಅಲ್ಲೇನಿದೆ ಅಂತ ನಿಮಗೆ ಅಲ್ಲಿ ಆ್ಯಕ್ಟಿವಿಟಿಗೆ ಹೋಗಿ ತೋರಿಸಿ. ನಮಗೂ ಗೊತ್ತಿಲ್ಲ ಏನು ಅಂತ, ನೋಡೋಣ ಏನಾಗುತ್ತೆ ಅಂತ. ಇವರೇ ನಮಗೆ ಗೈಡ್ ಮಾಡ್ತಿರೋದು. ಸೊ ಬನ್ನಿ ಗೈಸ್ ಇವಾಗ ನೆಕ್ಸ್ಟ್ ಗೇಮ್. ಸೊ ಗೈಸ್ ಇಲ್ಲಿ ಕ್ಲಾಪ್ ಗಾರ್ಡನ್ ಬಂದಿದ್ವಿ. ಕ್ಲಾಪ್ ಫುಲ್ ಫಾರ್ಮು ಕ್ಲೈಮೇಟ್ ಲೀಡರ್ ಆ್ಯಕ್ಷನ್ ಪ್ಲ್ಯಾನ್ ಅಂತ. ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್ 7 ಆ್ಯಕ್ಟಿವಿಟೀಸ್ ಇದೆ. 7 ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಸೀಲ್ ಹಾಕ್ತಾರೆ. ಒಂದೊಂದು ಆ್ಯಕ್ಟಿವಿಟಿಯಲ್ಲೂ ಒಂದೊಂದು ಇದು 7 ಸೀಲ್ಸ್ ಹಾಕ್ಸ್ಕೊಂಡಿದ್ದೀನಿ, ತೋರಿಸ್ತಿದ್ದಾಳೆ.
ನೋಡಿ ಗೈಸ್, ಇದು 7 ಸೀಲ್ಸು, 7 ಆ್ಯಕ್ಟಿವಿಟೀಸು ಮುಗಿಸ್ತಿದ್ದೀವಿ. ಇಲ್ಲೇ ಇತ್ತು ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಗೈಸ್, ಇಲ್ಲಿ ಕೈ ಮೇಲೂ ಅಷ್ಟೇ ನೋಡಿ ಬ್ಯಾಂಡ್ ಕೊಟ್ಟಿದ್ರಲ್ಲ, ಆ ಬ್ಯಾಂಡ್ ಮೇಲೆ ಸೀಲ್ಸ್ ಹಾಕಿದ್ದಾರೆ. 1 2 3 4 5 ಸೀಲ್ಸ್ ಆಗಿದೆ ಗೈಸ್. ಅವರು 4 ಏನೋ ಹೇಳಿದರು. ಇನ್ನು ನೋಡೋಣ ಬನ್ನಿ ನೆಕ್ಸ್ಟ್ ಇನ್ನೂ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಆ್ಯಕ್ಟಿವಿಟೀಸ್ಗೆ ಹೋಗಿ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಆದಮೇಲೆ ಈ ಥರ ನೋಡಿ, ಇಲ್ಲಿ ಬುಕ್ಕಲ್ಲೂ ಸೀಲ್ಸ್ ಹಾಕ್ತಿದ್ದಾರೆ, ಇಲ್ಲಿ ಹ್ಯಾಂಡ್ ಮೇಲೂ ಸೀಲ್ ಹಾಕ್ತಿದ್ದಾರೆ. ಬನ್ನಿ ನೆಕ್ಸ್ಟ್ ಆ್ಯಕ್ಟಿವಿಟಿ ಎಲ್ಲಿ ಹೋಗುತ್ತೆ ನೋಡೋಣ. ಇವಾಗ ಬ್ಯಾಚ್ ಕೊಡ್ತಿದ್ದಾರೆ ಗೈಸ್. ಇಲ್ಲಿ ಬ್ಯಾಜ್ ಇಸ್ಕೊಂಡು ಸರ್, ಈ ಥರ ಇಲ್ಲಿ ಬ್ಯಾಜ್ ಇಸ್ಕೊಂಡು ಹೋಗೋಣ ಬನ್ನಿ ಗೈಸ್. ಇವಾಗ ಕ್ಲಾಪ್ ಮುಗಿಸ್ಕೊಬಂದ್ವಿ, ಅಂದರೆ ಕ್ಲೈಮೇಟ್ ಲೀಡರ್ ಆ್ಯಕ್ಷನ್ ಪ್ಲ್ಯಾನ್ ಅಂತ. ಇವಾಗ ನೆಕ್ಸ್ಟ್ ಆ್ಯಕ್ಟಿವಿಟೀಸಿಗೆ ಕರ್ಕೊಬಂದಾರೆ ಗೈಸ್. ಇವಾಗ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಹೋಗೋಣ ಬನ್ನಿ ಗೈಸ್. ಇವರೆಲ್ಲರೂ ತಮಿಳ್ನಾಡಿಂದ ನೋಡ್ಬೋದು. ಅವರು ಹೇಳ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ, ಲೈಕ್ ಆಲ್ಸೋ ನೋಡಿ ಎಲ್ಲ ಹೇಳ್ತಿದ್ದಾರೆ ಗೈಸ್. ತಮಿಳ್ನಾಡಿಂದ ಇವರೆಲ್ಲರೂ. ಇಲ್ಲೇ ನಮ್ಮ ಹುಡುಗರೆಲ್ಲರೂ ಇದ್ದಾರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಇಲ್ಲೆಲ್ಲರೂ ಇದ್ದಾರೆ ನೋಡ್ಬೋದು. ಇವಾಗ ಬನ್ನಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಇವಾಗ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ನಾನು ಇವಾಗ ವೀಡಿಯೋ ಮಾಡೋಣ ಅಂತ ಈ ಕಡೆ ಬಂದೆ. ಇದು ಇನ್ನೊಂದು ಆ್ಯಕ್ಟಿವಿಟಿ ಗೈಸ್. ಇಲ್ಲಿ YLACC ಅಂತ. YLACC ಅಂದರೆ ಫುಲ್ ಫಾರ್ಮು ಅಲ್ಲಿದೆ ನೋಡಿ, ಯೂತ್ ಲೀಡ್ ಆ್ಯಕ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ. ಇಲ್ಲಿ ನೋಡ್ಬೋದು ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಸರ್ ಎಲ್ಲರೂ. ಒಂದೊಂದು ಶೀಟ್ ಕೊಟ್ಟಿದ್ದಾರೆ ಇಲ್ಲಿ. ಈ ಶೀಟಲ್ಲಿ ಏನಂದರೆ ಅವ್ರು ಕೊಟ್ಟಿರೋ ಇವುಗಳನ್ನ ಅಂದರೆ ವರ್ಡ್ಸ್ ಎಲ್ಲ ಫೈಂಡ್ ಔಟ್ ಮಾಡಬೇಕು. ಅಲ್ಲಿ ಇದರಲ್ಲಿ ಆ ವರ್ಡ್ಗಳನ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಅವರು ಮೀನ್ಸ್ ಒಂದು ಎಂಕರೇಜ್ ಮಾಡ್ತಾರೆ ನಮಗೆ. ಸೊ ಅದಕ್ಕೆ ಈ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಗೈಸ್ ಅಲ್ಲಿ ಸ್ಟಾಂಪ್ ಹಾಕ್ತಿದ್ದಾರೆ. ಅಲ್ಲಿ ಸ್ಟಾಂಪ್ ಹಾಕಾದ್ಮೇಲೆ ಈ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ನಾವು ಹೋಗೋಣ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ, ಅಥವಾ ಡೈರೆಕ್ಟಾಗಿ ವಾಪಸ್ ಊಟಕ್ಕೆ ಹೋಗ್ತೀವ ನೋಡೋಣ ಬನ್ನಿ. ಸೊ ಗೈಸ್, ಇಲ್ಲಿ ಎಲ್ಲರೂ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಬರೆದಿದ್ರು. ಅದೇ ಗ್ಲೋಬಲ್ ಇದ್ರದ್ದು ವಿಲೇಜ್ದು, ಸಾರಿ ನಾಟ್ ಗ್ಲೋಬಲ್ ವಾರ್ಮಿಂಗ್, ಗ್ಲೋಬಲ್ ವಿಲೇಜ್ದು ಇಲ್ಲೆಲ್ಲ ಬರೆದಿದ್ರು. ಹಂಗೆ ನಾನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿದ್ದೀನಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ DJ Brothers 2563. ಆಲ್ ದ 7 days ಅಟ್ ಜಾಂಬೂರಿ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಅಪ್ಲೋಡೆಡ್ ಆನ್ ಯೂಟ್ಯೂಬ್ ಫ್ರಮ್ ನೆಕ್ಸ್ಟ್ ವೀಕ್ ಅಂತ ಹಾಕಿದ್ದೀನಿ. ನೋಡೋಣ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಇವಾಗ ಗೈಸ್ ಆ್ಯಕ್ಟಿವಿಟಿ ಮುಗ್ದಿತ್ತು, ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ ಬನ್ನಿ ಗೈಸ್. ನೀವು ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್, ಯಾಕೆ ಸುಮ್ಮನೆ ಇದು ಮಾಡ್ತೀರಾ? ಸಬ್ಸ್ಕ್ರೈಬ್ ಲೈಕ್ ಎಲ್ಲ ಮಾಡಿ ಗೈಸ್. ಓಕೆ, ಥ್ಯಾಂಕ್ ಯು. ಬನ್ನಿ ಇವಾಗ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಇನ್ನೊಂದು ಆ್ಯಕ್ಟಿವಿಟಿ ಇದೆ. ಇಲ್ಲೇನು ಅಂದರೆ ಡೈಸ್ ರೋಲ್ ಮಾಡೋದು. ಡೈಸ್ ರೋಲ್ ಮಾಡಾದ್ಮೇಲೆ ಅದೊಂದು ಇದನ್ನು ಮೂವ್ ಮಾಡ್ತಾರೆ. ಆಮೇಲೆ ಅವರು ಇಲ್ಲಿರೋದನ್ನ ಏನೇನು, ಇವಾಗ ಫಾರ್ ಎಕ್ಸಾಂಪಲ್ ಇದು ಗೋಲ್ಡಲ್ಲಿ ಬಂತು ಅಂದರೆ ಅದೇ ಅಂದರೆ ಆ ಸಿಂಬಲ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಎಲ್ಲ ಈ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ ಬನ್ನಿ ಗೈಸ್. ಇನ್ನೊಂದು ಆ್ಯಕ್ಟಿವಿಟಿಗೆ ಬಂದಿದ್ದೀವಿ ನಾವು. ಈ ಇನ್ನೊಂದು ಆ್ಯಕ್ಟಿವಿಟಿಯಲ್ಲಿ ನೋಡ್ಬೋದು ಈ ಥರ ಇವಾಗ ಫಸ್ಟಿಂದ ಮಾಡಿ ತೋರಿಸ್ತೀನಿ ತಾಳಿ. ಇದನ್ನು ಆ್ಯಕ್ಚುಲಿ ಏನಂದರೆ ಮಧ್ಯದಲ್ಲಿ ಹೋಲ್ ಇದೆ. ಆ ಹೋಲಲ್ಲಿ ಈ ಫಸ್ಟ್ ಸ್ಟಿಕ್ ಹಾಕಬೇಕು, ಫಸ್ಟ್ ಹಾಕ್ಬೇಕು. ಆಮೇಲೆ ಇದನ್ನೆಲ್ಲ ಜಾಯಿನ್ ಮಾಡಬೇಕು. ಇದನ್ನು ಹಿಂಗೆ ಮಾಡಾದ್ಮೇಲೆ ಇದ್ರ ಮೇಲೆ ರಬ್ಬರ್ ಬ್ಯಾಂಡ್ ಹಾಕ್ಬೇಕು. ಇವಾಗ ರಬ್ಬರ್ ಬ್ಯಾಂಡ್ ಹಾಕಬೇಕು. ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಅವ್ರು ಬಂದು ಹೇಳ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕಾಯ್ತು. ಇಲ್ಲಿ ಕ್ಲೋಯಿಕ್ಸ್ ಹಾಕೋಕ್ಕೆ ಹೇಳ್ತಿದ್ದಾರೆ. ಇವಾಗ ಕ್ಲೋಯಿಕ್ಸ್ ಹಾಕಾಯ್ತು. ನೆಕ್ಸ್ಟ್ ಸ್ಟೆಪ್ ಅವ್ರು ಹೇಳ್ಕೊಳ್ಳಿ. ಸೊ ಗೈಸ್, ಇವಾಗ ಇಲ್ಲಿ ನಾಟ್ ಹಾಕಾದ್ಮೇಲೆ ಇವನು ಇವಾಗ ಊದ್ತಾನೆ ಆ ಕಡೆಯಿಂದ, ಆವಾಗ ಇದು ಮೇಲೆ ಹೋಗುತ್ತೆ ಗೈಸ್. ಅದು ನಾಟ್. ಸೊ ಗೈಸ್ ನೋಡಿ, ಇವಾಗ ಊದ್ತಾ ಇದ್ದಾನೆ, ಅದು ಮೇಲೆ ಹೋಗ್ತದೆ. ಬಿಕಾಸ್ ಅದು ರೋಲ್ ಆಗ್ತಿರೋದ್ರಿಂದ ಇದು ವಿಂಡ್ ಎನರ್ಜಿ, ಅಂದರೆ ಗ್ಲೋಬಲ್ ಇದರಿಂದ ವಾರ್ಮಿಂಗಿಂದ ಹೆಂಗೆ ಸೇವ್ ಮಾಡ್ಕೊಳ್ಳೋದು ಅಂತ ವಿಂಡ್ ಎನರ್ಜಿನ ಯೂಸ್ ಮಾಡಬೇಕು. ಇದನ್ನು ಪೊಲ್ಯೂಷನ್ ಜಾಸ್ತಿ ಮಾಡಬಾರ್ದು ಅಂತ ಇದು ಮಾಡ್ತಿದ್ದಾರೆ. ಓಕೆ ಗೈಸ್, ಇವಾಗ ಈ ಆ್ಯಕ್ಟಿವಿಟಿ ಮುಗೀತು, ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಗ್ಲೋಬಲ್ ವಿಲೇಜಿಂದ ಹೊರಡ್ತಾ ಇದ್ದೀವಿ ಆಚೆ. ಇವಾಗ ಊಟಕ್ಕೆ ಹೋಗಬೇಕು. ಊಟ ಮಾಡಾದ್ಮೇಲೆ ಎಲ್ಲಿ ಹೋಗ್ತೀವಿ ನೋಡೋಣ. ಇವಾಗ 2 ಬ್ಯಾಚ್ ಸಿಕ್ಕಿದೆ ಗೈಸ್. ಒಂದು ನಾರ್ಮಲ್ ಬ್ಯಾಚ್ ಹಾಕ್ಕೊಳ್ಳೋಕ್ಕೆ ಸ್ಟಿಚ್ ಮಾಡಿಸ್ಕೊಳ್ಳೋವಂಥದ್ದು, ಒಂದು ಪಿನ್ ಬ್ಯಾಚು. ಎರಡು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ಇವೆರಡು ಬ್ಯಾಚ್ ಕೊಟ್ಟಿರೋದು. ಇದು ನೋಡ್ಬೋದು ಡೈಮಂಡ್ ಜುಬ್ಲಿ ಜಾಂಬೂರಿ ಗ್ಲೋಬಲ್ ವಿಲೇಜ್ದು ಬ್ಯಾಚ್. ಇದು BSG ಇಂಡಿಯಾ ಅಂದರೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇಂಡಿಯಾ. ಇದು ನೋಡಿ ಗೈಸ್ ನಾರ್ಮಲ್ ಬ್ಯಾಚ್. ಹಿಂದೆ ಸ್ಟಿಚ್ ಮಾಡಿಸ್ಕೋಬೇಕು ನಾವು ಯೂನಿಫಾರ್ಮ್ಗೆ. ಇದು ನೋಡಿ ಗೈಸ್, ಹಿಂದೆ ಪಿನ್ ಇದೆ, ಇದು ಪಿನ್ ಮಾಡ್ಕೊಳ್ಳೋದು ಹಿಂದೆ. ಇದು ಅದೇ ಹೇಳಿದ್ನಲ್ಲ ಗೈಸ್, ಕ್ಲಾಪ್ CLAP ಕ್ಲಾಪ್ ಅಂದರೆ ಕ್ಲೈಮೇಟ್ ಲೀಡರ್ ಆ್ಯಕ್ಷನ್ ಪ್ಲ್ಯಾನ್. ಅಲ್ಲೇ ಇದೆ ನೋಡಿ ಸರ್, ನೋಡಿ ಗೈಸ್. ಅದಾದಮೇಲೆ ಪಿನ್ ಗೈಸ್ ಇದು ಇವಾಗಲೇ ಹಾಕೋಬೋದು ಬೇಕಾದ್ರೆ. ನಾನು ಇವಾಗ ಹಾಕ್ಕೊಡಲ್ಲ, ಬಟ್ ಆಮೇಲೆ ಹಾಕ್ಕೊತೀನಿ. ಇವಾಗ ಊಟಕ್ಕೆ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್, ನೋಡ್ಬೋದು ನೀವು ಇಲ್ಲಿ ಎಕ್ಸಿಬಿಷನ್ಸ್ ಎಷ್ಟೊಂದಿದೆ. ಇಷ್ಟೊಂದು ಎಕ್ಸಿಬಿಷನ್ಸ್ ಎಲ್ಲ ತೋರ್ಸೋಕ್ಕಾಗಲ್ಲ ನಿಮಗೆ. ಬೇಕಾದ್ರೆ ಯಾವ್ದಾದ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಇದು ಡಿಫ್ರೆಂಟಾಗಿ ಮಾಡಿದ್ದಾರೆ. ಈ ಎಕ್ಸಿಬಿಷನ್ಗೆ ಸಂಜೆ ಅಥವಾ ರಾತ್ರಿ ಬಂದು ತೋರಿಸ್ತೀನಿ. ಇವತ್ತಾಗಲಿಲ್ಲ ಅಂದರೆ ನಾಳೆ ಬಂದು ತೋರಿಸ್ತೀನಿ ಗೈಸ್. ಬರೀ ಇಲ್ಲೆಲ್ಲ ಆ ಕಡೆನೂ ಇದೆ, ಆ ಸೈಡು ಇದೆ ಗೈಸ್. ನಿಮಗೆ ಈ ಬ್ಲಾಗಲ್ಲಿ ಅಥವಾ ನೆಕ್ಸ್ಟ್ ಬ್ಲಾಗಲ್ಲಿ ಎಕ್ಸಿಬಿಷನ್ದು ಟೂರ್ ಕೊಡ್ತೀನಿ. ಇವಾಗ ಊಟಕ್ಕೆ ಹೋಗೋಣ ಬನ್ನಿ. ಎಲ್ಲ ಟಿವಿ ಇಲ್ಲೇ ಹಾಕ್ಬೇಕು ನೋಡ್ಬೇಕಂದ್ರೆ ಈ ತರ.
ಸರ್ ನೀವು ನಮ್ಮ ಟೆನ್ಷನ್ ಬಂದರೆ ಮಲ್ಕೊಳ್ಳೋಕ್ಕೆ ಆಗಲ್ಲ ಸರ್. ಸೊ ಗೈಸ್ ಇವಾಗ ಊಟನೂ ಆಯಿತು, ಎಲ್ಲ ಆಯಿತು, ಸ್ವಲ್ಪ ಆಚೆ ತಿರುಗಾಡ್ಕೊಂಡು ಬಂದ್ವಿ. ಇವಾಗ ರೆಸ್ಟ್ ಕೂಡ ಮಾಡಾಯಿತು. ಇವಾಗ ಮತ್ತೆ ನಾನು ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ ಬಂದಿದ್ದೀನಿ ಗೈಸ್. ಅದೇ ನಿಮ್ಗೆ ಹೇಳಿದ್ನಲ್ಲ, ನಂದು 15 ಟಾರ್ಗೆಟ್ ಇತ್ತು, ಬರೀ 12 ಆಗಿದೆ ಅಂತ. ಆ 15 ಟಾರ್ಗೆಟ್ನ ಕಂಪ್ಲೀಟ್ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ 13th ಮಂತ್ ಟಯರ್ ಟನಲ್ ಮಾಡಬೇಕು. ಟಯರ್ ಟನಲ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್. बाबा वीडियो है इसका मेरे पास यार, ऐसा कुछ भी नहीं है बनाने का कुछ बताइए मेरे को। हम चले तो सरे पे ना रुका हमारे तंगी जाना पेट्रोल में तो मत करा भाई वैसा ना कहीं हमने मार मार दो यादव ಇಷ್ಟಮೇಲೆ ಮಾಡ್ತಿದ್ಯೋ ನೋಡು, ಕಲ್ಲುಗಳೆಲ್ಲ ಹಿಂಗೆ ಚುಚ್ತಾ ಇದೆ, ಜಾಗನೇ ಇಲ್ಲ. ಬರೋಕ್ಕಾಗಲ್ಲ ಗುರು ಇಲ್ಲಿ. ಕಮೋನ್ ಲಾಸ್ಟ್ ಮನ್ ರಿಪೇಂಟ್ ಬಾ 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 ಯಾಕೆ ಮಳೆ ಕಡೆ ಥ್ಯಾಂಕ್ ಯು ಮ್ಯಾಮ್. ನೋಡಿ ಫುಲ್ಲು ಟಯರ್ ಮುಗಿಸ್ಕೊಂಡ್ಬಂದೆ. ಯೂನಿಫಾರ್ಮ್ ಫುಲ್ ಗಲೀಜಾಯಿತು, ಕೈಯೆಲ್ಲ ನೋಡಿ ಫುಲ್ಲು. ಏನು ಮಾಡೋದು ಹೇಳಿ, ಅದು ಕಣಕ ಬಿಚ್ಚಿಲ್ಲ, ಅದು ಇಂಪಾರ್ಟೆಂಟ್. ಫುಲ್ಲು ಯೂನಿಫಾರ್ಮ್ ಗಲೀಜಾಯಿತು. ಬನ್ನಿ ಇವಾಗ ಸ್ಟಾಂಪ್ ಹಾಕ್ಸ್ಕೊಂಡು. ಸೊ ಗೈಸ್ ಇವಾಗ ಇದನ್ನು ಮುಗಿಸ್ಕೊಂಡು ಬಂದ್ವಿ. ಇವಾಗ ಬ್ಯಾಂಬೂ ವಾಲ್ ಕ್ಲೈಂಬಿಂಗ್ ಬಂದಿದ್ದೀವಿ. ಇದನ್ನು ಮುಗಿಸ್ಕೊಂಡು ಹೋಗೋಣ ಬನ್ನಿ. ಇವಾಗ ಬ್ಯಾಂಬೂ ಕ್ಲೈಂಬಿಂಗ್ ಮುಗಿಸ್ಕೊಂಡು ಬಂದ್ವಿ. ಇವಾಗ ನೆಕ್ಸ್ಟ್ ಟಯರ್ ಚಿಮ್ನಿಗೆ ಹೋಗ್ತಾ ಇದ್ದೀವಿ. ಅದು ಟಯರ್ ಚಿಮ್ನಿ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನೋಡೋಣ ಬನ್ನಿ ಗೈಸ್. ಇನ್ನೊಂದು ನೆನೆ ನಿಮ್ಗೆ ಹೇಳಿದೆ ನಾನು ಲಾಸ್ಟ್ ವ್ಲಾಗಲ್ಲಿ, ಅದೇ ಲಾಸ್ಟ್ ಇಯರ್ ಮೂಡುಬಿದ್ರೆ ಕ್ಯಾಂಪ್ ಬಗ್ಗೆ ಹೇಳ್ತೀನಿ ಅಂತ. ಇವಾಗ ಇಲ್ಲಿಂದ ಅಲ್ಲಿ ತನಕ ಹೋಗೋದು ತುಂಬ ಟೈಮ್ ಇದೆ, ಬನ್ನಿ ನಿಮ್ಗೆ ಹೇಳ್ಬಿಡ್ತೀನಿ. ಇದು ಗೈಸ್ ನೋಡ್ಬೋದು ನೀವು, ಲಾಸ್ಟ್ ಇಯರ್ ಜಾಂಬೂರ್ ಹೇಳ್ಕೊಟ್ಟಿದ್ದು ಸ್ಕಾಫು. ಇದು ನಾಟ್ ಲಾಸ್ಟ್ ಇಯರ್, 2022 ಅಲ್ಲಿ 2022 ಡಿಸೆಂಬರಲ್ಲಿ 23rd ಏನೋ ಇತ್ತು. ಓಕೆನಾ, 27, 28 ವಿ ವರ್ ಬ್ಯಾಕ್ ಟು ಬೆಂಗಳೂರು. ಆಮೇಲೆ ಅದೇ ಸ್ಕಾಫು ಗೈಸ್ ಇಲ್ಲಿ ನೋಡಿ, ಅದೇ ಹೋಗಲ್ ಕೂಡ ಅಲ್ಲೂ ಸೇಮ್ ಹಿಂಗೆ ಐ ಡಿ ಕಾರ್ಡ್ ಇತ್ತು. ಬಟ್ ಅದು ಪ್ಲಾಸ್ಟಿಕ್ ಐ ಡಿ ಕಾರ್ಡ್, ಮೀನ್ಸ್ ಚೆನ್ನಾಗಿತ್ತು ಗೈಸ್. ಅದು ಇನ್ನೂ ಇದೆ ಐ ಡಿ ಕಾರ್ಡು, ಬ್ಯಾಗ್ ಕೂಡ ಇನ್ನೂ ಇದೆ. ಎಲ್ಲ ಕ್ಲೀನಾಗಿ ಎತ್ತೆಕೊಂಡಿದ್ದೀನಿ ಸೊವಿನಿಯರ್ ಆಗಿ. ಮತ್ತು ಅಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಎಷ್ಟು ಸಿಕ್ಕಿತ್ತು ಸೇಮ್ ಹಿಂಗೆ ಇತ್ತು. ಬಟ್ ಅದು ಮೀನ್ಸ್ ಇನ್ನೂ ದೊಡ್ಡದಾಗಿ ಆಳ್ವಾಸಲ್ಲಿ ಇದ್ದಿದ್ದು ಚೆನ್ನಾಗಿತ್ತು. ಮೂಡುಬಿದ್ರೆಯಲ್ಲಿ ಅಲ್ಲಿದ್ದಿದ್ದು ಎಕ್ಸ್ಪೀರಿಯೆನ್ಸ್ನ ಯೂಸ್ ಮಾಡಿಕೊಂಡು ಗೈಸ್ ನಾನು ಇಲ್ಲೆಲ್ಲ ಇದ್ರ ಮೇಲೂ ಯೂಸ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಆಡ್ತಿದ್ದೀನಿ ಅಂತ ನನಗನ್ಸಿದೆ. ಬಿಕಾಸ್ ಡಬಲ್ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದ್ರಿಂದ ನಾನು ಎಂಜಾಯ್ ಮಾಡ್ತಿದ್ದೀನಿ. ಅದರಿಂದನೇ ನಾನು ವ್ಲಾಗ್ ಮಾಡೋಕ್ಕೆ ಹೋಗ್ತಿರೋದು ಗೈಸ್. ಲಾಸ್ಟ್ ಟೈಮ್ ನಾನು ಫೋನ್ ತೊಗೊಂಡೋಗ್ಬಿಡ್ತಾರೋ ಬಿಡಲ್ವೋ ಅಂತಲೇ ನಾನಿದ್ದೆ. ಆಮೇಲೆ ಗೊತ್ತಾಯಿತು ಇವತ್ತಿಗೆಲ್ಲ ಏನಿಲ್ಲ, ಆರಾಮಾಗಿ ಬಿಡ್ತಾರೆ, ನಮಗೆ ತೊಗೊಂಡೋಗ್ಬೋದು, ಪರ್ಮಿಷನ್ ತೊಗೋಬೋದು, ಏನಿಲ್ಲ ಅದಕ್ಕೆಲ್ಲ ಏನಿಲ್ಲ. ಆಮೇಲೆ ಆರಾಮಾಗಿ ಪರ್ಮಿಷನ್ ಸಿಗುತ್ತೆ, ಮತ್ತು ವೀಡಿಯೋ ಹಿಂಗೆಲ್ಲ ಮಾಡ್ಬೋದು, ವ್ಲಾಗ್ ಮಾಡ್ಬೋದು ಅಂತ ನಂಗೆ ಐಡಿಯಾ ಬಂದಿದ್ದೆ ಅಲ್ಲಿಂದ ಗೈಸ್. ಸಡನ್ನಾಗಿ ಇವಾಗ ನಾಳಿದ್ದು ಕ್ಯಾಂಪ್ಗೆ ಹೋಗಬೇಕು ಅಂದರೆ 2-3 ಡೇಸ್ ನನಗೆ ಫ್ಲ್ಯಾಶ್ ಆಯಿತು. ಹೌದಲ್ವಾ, ನಾನು ಬ್ಲಾಗ್ ಹಾಕ್ಬೋದು, ಏನಕ್ಕೆ ಬ್ಲಾಗ್ ಹಾಕ್ಬಾರ್ದು ಅಂತ. ಆವಾಗ ನನಗೆ ಅನ್ನಿಸ್ತು ನಾನು ಮಾಡ್ತೀನಿ ಬಾ, ಆರಾಮಾಗೆ ಮಾಡ್ಬೋದು, ಏನಾರು ಆದರೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಬಂದೆ. ಎಲ್ಲ ರೆಡಿಯಾಗಿ ಇಲ್ಲಿ ಬಂದು ಸ್ಪಾಟಲ್ಲೇ ಗೈಸ್. ಇನ್ನೊಂದೇನು ಗೊತ್ತಾ, ಆ್ಯಕ್ಟಿಂಗ್ ಮಾಡೋದು ಈಸಿ, ವ್ಲಾಗ್ ಮಾಡೋದು ಕಷ್ಟ. ಯಾಕಂದರೆ ಆ್ಯಕ್ಟಿಂಗಲ್ಲಿ ಸ್ಕ್ರಿಪ್ಟೆಲ್ಲ ರೆಡಿ ಇರುತ್ತೆ, ಏನೇನು ಮಾಡಬೇಕು ಅನ್ನೋದು ಗೊತ್ತಿರುತ್ತೆ, ನೋಡ್ಕೊಂಡು ಬಯಾಟ್ ಮಾಡ್ಕೊಂಡು ಮಾಡ್ಬಿಡು. ವ್ಲಾಗಲ್ಲಿ ಹಂಗಲ್ಲ, ಇಲ್ಲೇ ಬಂದು ಹಿಂಗೆ ಹೋಗ್ತಾ ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದೀನಿ. ನಂಗೆ ಆ ತಲೆಗೆ ಬಂದಿದ್ದು ಹಂಗೆ ಹೇಳಬೇಕು, ಇದು ನಂಗೆ ತಲೆಗೆ ಬಂತು ಹಂಗೆ ಹೇಳಿದೆ. ಆಮೇಲೆ ಇವಾಗ ಹಾಗೆ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೋಬೋದು. ಆಮೇಲೆ ಗೈಸ್ ಈ ಸ್ಕಾರ್ಫ್ ನಂಗೆ ಯಾಕೋ ತುಂಬ ಇಷ್ಟ ಆಗುತ್ತೆ, ಇದರಲ್ಲಿ ಬೇರೆ ಲುಕ್ಕೇ ಸಿಗುತ್ತೆ ನಮ್ಮ ಯೂನಿಫಾರ್ಮ್ಗೆ ಅಂತ ನನಗೆ ಅನ್ಸೋದು. ಆಮೇಲೆ ಇಲ್ಲಿ ನಮ್ಮ ದಿಶಾಂತ್ ನಮ್ಮ ಜೊತೆನೇ ಬರ್ತಿದ್ದಾನೆ. ಆಮೇಲೆ ಇವಾಗ ಬಂದ್ವಿ ಚಿಮ್ನಿ ಹತ್ರ. ಬನ್ನಿ ಇವಾಗ ಚಿಮ್ನಿ ಮುಗಿಸ್ಕೊಂಡು ಹೋಗೋಣ. ಚಿಮ್ನಿ ಆದಮೇಲೆ ಬೇರೆ ಇನ್ನೂ ಎಷ್ಟೊಂದು ಗೇಮ್ಸ್ಗಳು ಫ್ರೀ ಆಗಿದೆ ಗೈಸ್. ಯಾಕೆಂದರೆ ಇವತ್ತೆಲ್ಲ ಆಚೆ ಹೋದರು ಸ್ವಲ್ಪ ಜನ, ಬಿಕಾಸ್ ಏನದು ಮಾರ್ಚ್ ಫಸ್ಟ್ ಎಲ್ಲೋ ಇದೆ ಅಂದ್ಬಿಟ್ಟು, ಅದಕ್ಕೆ ಅವ್ರು ಹೋದರು. ನಾವು ನೇಮ್ ಕೊಟ್ವಿ, ಬಟ್ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡು ಬರಬೇಕು ಅಂದರು. ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ 15 ಮಿನಿಟ್ಸ್ ಅಂತ ಹೇಳಿದ್ರು ಅವರು. 15 ಮಿನಿಟ್ಸಲ್ಲಿ ಬರೋದು ತುಂಬ ಕಷ್ಟ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಹೋಗಲಿಲ್ಲ ಗೈಸ್.
ಇವಾಗ ಸ್ವಲ್ಪ ಪ್ಲ್ಯಾನಲ್ಲಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಟಯರ್ ಚಿಮ್ನಿಗೆ ಹೋಗೋಣ ಬನ್ನಿ ಗೈಸ್, ಪರವಾಗಿಲ್ಲ. ಅಲ್ಲಿ ಸ್ವಲ್ಪ ಜನ ಇದ್ದಾರೆ. ಅಲ್ಲಿ ಮುಗಿಸ್ಕೊಂಡು ಮಂಕಿ ಬ್ರಿಡ್ಜ್ ಇದೆ, ಆಮೇಲೆ ಇನ್ನೂ ಎಷ್ಟೊಂದು ಆ್ಯಕ್ಟಿವಿಟೀಸ್ ಫ್ರೀ ಆಗಿದ್ದಾವೆ. ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಬನ್ನಿ ಗೈಸ್. ಇವಾಗ ಡೈರೆಕ್ಟಾಗಿ ನಿಮಗೆ ಟಯರ್ ಚಿಮ್ನಿ ಮುಗಿಸ್ಕೊಂಡು ಸಿಗ್ತೀನಿ ನಿಮಗೆ. ತಲೆ ನಾನು ಇಳಿದ್ಬಿಡ್ತೀನಿ. ಸೊ ಗೈಸ್ ಇವಾಗ ಟಯರ್ ಇದಾಯಿತು ಚಿಮ್ನಿ. ಇವಾಗ ನೆಕ್ಸ್ಟು ಮಂಕಿ ಇದಕ್ಕೆ ಹೋಗೋಣ ಬನ್ನಿ. ಮಂಕಿ ಕ್ಲೈಂಬಿಂಗ್, ಸಾರಿ. ಬಾಯ್. ಅಲ್ಲಿವರೆಗೂ ಇದೆ, ಸಾಕು ಬಿಡು, ಇಳಿ. ತಲೆ ಹುಷಾರ್. ಇಳಿ ಇಳಿ. ಪಾಸ್ ಮಾಡಿ. ಗೈಸ್ ತುಂಬ ಕಷ್ಟ ಇದೆ ಗೈಸ್ ಇದು. ಇಟ್ಸ್ ನಾಟ್ ಟು ಈಸಿ. ಎಷ್ಟೊಂದು ಜನ ಮಾಡ್ತಾನೆ ಇಲ್ಲ. ಐ ಆಮ್ ಟ್ರೈಂಗ್ ದಿಸ್. ಡೆಸ್ಟಿನೇಷನ್ ಇಸ್ ನಿಯರ್ ಮೀ. ಬಾಯ್. ಚಲೋ. ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ओ भाई कर लिया आराम से. गाइस पीस. ಸೊ ಗೈಸ್ ಇವಾಗ ಮಂಕಿ ಕ್ಲೈಂಬಿಂಗ್ ಮುಗಿಸ್ಕೊ ಬಂದೆ. ಇವಾಗ ನೆಕ್ಸ್ಟು ಮಾಡೋಣ ಅಂತಿದ್ದೀನಿ. ನೋಡಿ ಅವ್ರು ಹೋಗ್ತಿದಾರಲ್ಲ, ಸೇಮ್ ಹಂಗೆ ಹೋಗಬೇಕು. ಟ್ರೈ ಮಾಡೋಣ ಬನ್ನಿ. ಹತ್ತದು ಒಂದು ತಲೆ ಇದರಲ್ಲಿ ಸ್ಟಾರ್ಟ್. ಸೊ ಗೈಸ್ ಹತ್ತದೇನಾಗ್ತಿದೆ ಇವಾಗ. ಸೆಕೆಂಡ್ ಟ್ರೈ ಇದು, ನೋಡೋಣ ಬನ್ನಿ. ಸ್ವಲ್ಪ ರಿಸ್ಕ್ ಇದೆ ಭಾಯ್, ಏನು ಮಾಡೋದು, ಆದರೂ ಮಾಡಬೇಕು. ಫಸ್ಟ್ ಟ್ರೈ ಬಿದ್ದಿದ್ದೆ. ಎಷ್ಟೊಂದು ಜನಕ್ಕೆ ಮಾಡೋಕ್ಕೂ ಆಗಲಿಲ್ಲ ಇದನ್ನು. ಆ ಮಂಕಿ ಕ್ಲೈಂಬಿಂಗು ಅಷ್ಟೇ ಮಾಡಲಿಲ್ಲ ಎಷ್ಟೊಂದು ಜನ. ನಾನು ಟ್ರೈ ಮಾಡ್ತಿದ್ದೀನಿ, ನೋಡೋಣ ಬನ್ನಿ. ಸೆಕೆಂಡ್ ಟ್ರೈ ಇಲ್ಲಿ ತನಕ ಬಂದಿದ್ದೀನಿ, ಇನ್ನೂ ಮಾಡೋಣ. ಬ್ಯಾಲೆನ್ಸ್ ಎಷ್ಟು ಕಷ್ಟ ವಯಸ್ಸು ಬ್ಯಾಲೆನ್ಸ್ ಮಾಡೋದು. ಆದರೂ ಒಂದು ಕಡೆ ಬೀಳ್ತಿದ್ದೀವಿ, ಬಂದಾಗ ಆ ಕಡೆ ಇಟ್ಕೊಂಡ್ಬಿಟ್ರೆ ಇದು ಗೋಲ್ದು ಸ್ಟೇವ್ದು ಸಪೋರ್ಟು ಆರಾಮಾಗಿ ಮಾಡ್ಬೋದು. ಫೋಕಸ್ ಮಾಡೋಣ. ಇನ್ನೇನು ಎಂಡಿಗೆ ಬಂದು ನಮ್ಮ ಕ್ಯಾಮ್ರಾಮ್ಯಾನು ಅಷ್ಟೇ ಗೈಸ್ ತುಂಬ ಕಷ್ಟಪಡ್ತಾ ಇದ್ದಾರೆ ಇವೆಲ್ಲ ರೆಕಾರ್ಡ್ ಮಾಡೋದಕ್ಕೆ. ಅವ್ರಿಗೂ ಸೊ ಗೈಸ್ ಐ ಫಿನಿಶ್ಡ್. ಸೊ ಪ್ಲೀಸ್ ಶೇರ್ ಮಾಡಿ, ಮತ್ತೆ ಇನ್ನೊಂದ್ಸತಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್. ಇವಾಗ ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊ ಬಂದೆ. ನನ್ನ ಟಾರ್ಗೆಟ್ ಇದ್ದಿದ್ದು 15, ಇವಾಗ ನಾನು 18 ಮುಗಿಸ್ಕೊಂಡಿದ್ದೀನಿ. 3 ಎಕ್ಸ್ಟ್ರಾನೇ ಮುಗಿಸಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಇವಾಗ ನೆಕ್ಸ್ಟು ಗೈಸ್, ಇವಾಗ ಸರ್ ಎಲ್ಲರೂ ಸ್ನ್ಯಾಕ್ಸಿಗೆ ಕರಿತಿದ್ದಾರೆ. ಇವಾಗ ಸ್ನ್ಯಾಕ್ಸಿಗೆ ಹೋಗೋದು, ಅದಕ್ಕಿಂತ ಮುಂಚೆ ಟೆಂಟ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ನೆಕ್ಸ್ಟ್ ಎಲ್ಲೇ ಏನಾರ ಇಂಟ್ರೆಸ್ಟಿಂಗ್ ಆಗಿದ್ರೆ ವ್ಲಾಗ್ ಮಾಡ್ತೀನಿ ಗೈಸ್. ಬಿಕಾಸ್ ಹಂಗೆ ಸುಮ್ಮನೆ ಮಾಡಿಬಿಟ್ಟು ಆಮೇಲೆ ಅದು ವಿಡಿಯೋ ಲಾಂಗ್ ಆಗೋದ್ರೆ ತುಂಬ ಕಷ್ಟ ಆಗುತ್ತೆ ಎಡಿಟಿಂಗ್ ಮಾಡೋಕ್ಕೆ, ಅಪ್ಲೋಡ್ ಮಾಡೋಕ್ಕೆಲ್ಲ. ಸೊ ಅದಕ್ಕೆ ನಾನು ನಿಧಾನಕ್ಕೆ ಯಾವುದೇ ಇಂಪಾರ್ಟೆಂಟ್ ಅವುಗಳನ್ನ ಮಾತ್ರ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಆಮೇಲೆ ಫನ್ ಬೇಸ್ ಆ್ಯಕ್ಟಿವಿಟೀಸು ಕಂಪ್ಲೀಟ್ ಆಗಿದೆ. ಅಡ್ವೆಂಚರು ಅವ್ರು ಹೇಳಿದ್ದು 12 ಮಾಡಬೇಕು, 24 ಔಟ್ ಆಫ್ 24 12 ಮಾಡಬೇಕು ಅಂತ ಹೇಳಿದರು. ನಾನು 18 ಮಾಡಿದ್ದೀನಿ. ಇವಾಗ ಇದು ಫನ್ ಬೇಸು ಅಷ್ಟೇ. ಅವ್ರು ಹೇಳಿದರು ಎಷ್ಟು 8 ಮಾಡೋಕ್ಕೆ ಹೇಳಿದರು ಗೈಸ್, ನಾನು 10 ಮಾಡಿದ್ದೀನಿ. ಇವಾಗ ಹಿಂದ್ಗಡೆ ಇಂಟೆಕ್ಚುವಲ್ ಆ್ಯಕ್ಟಿವಿಟೀಸು ಗೈಸ್ ಅವರು 5 ಮಾಡೋಕ್ಕೆ ಹೇಳಿದ್ದಾರೆ. 3 ಮಾಡಿದ್ದೀನಿ. ಇನ್ನೂ ನಾಟ್ 3, 2 ಮಾಡಿದ್ದೀನಿ. ಇನ್ನೂ 3 ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ನಾಳೆ ಇನ್ನೂ ವ್ಲಾಗ್ ಇರುತ್ತೆ. ನಾಳೆ ಇನ್ನೂ ಕಂಟಿನ್ಯೂಸ್ ಡೈಲಿ 7 ಡೇಸ್ ಕಂಟಿನ್ಯೂಸ್ ವ್ಲಾಗ್ ಬರುತ್ತೆ ಅಂತ ಹೇಳಿದ್ದೀನಿ. ಇವತ್ತು ಡೇ 4 ವ್ಲಾಗ್ 4 ನೀವು ನೋಡ್ತಿರೋದು. ನಾಳೆ ಡೇ 5 ಬರುತ್ತೆ. ನಾಳೆ ಏನಾಗುತ್ತೆ, ನಾಳೆ ಸಮ್ ಇಂಟ್ರೆಸ್ಟಿಂಗ್ ಏನಾರು ಇರ್ತಾ ಅಂತ ನೋಡೋಣ. ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲೇ ಗೊತ್ತಾಗೋದು. ಫಸ್ಟ್ ಈ ವ್ಲಾಗ್ ಫುಲ್ ನೋಡಿ ಗೈಸ್, ಮಿಸ್ ಮಾಡಬೇಡಿ. ಹಂಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ವ್ಲಾಗಲ್ಲಿ, ಬಿಕಾಸ್ ಸಬ್ಸ್ಕ್ರೈಬರ್ಸು ಲೈಕ್ಸ್ ಅಷ್ಟೊಂದಿಲ್ಲ ಅಂತ.
ಸೊ ಗೈಸ್ ಇವಾಗ ಊಟ ಮುಗಿಸ್ಕೊಂಡು ವಾಪಸ್ ಟೆಂಟಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್, ಬಿಕಾಸ್ ತುಂಬ ಲಾಂಗ್ ಆಗೋಗಿದೆ ವಿಡಿಯೋ, 25 ಮಿನಿಟ್ಸ್ ಆಗೋಗಿದೆ. ಸಾರಿ, ವ್ಲಾಗ್ ತುಂಬ ದೊಡ್ಡದಾಗೋಯ್ತು ಬಿಕಾಸ್ ಇದು ತುಂಬ ಜಾಸ್ತಿ ಇವತ್ತು ಪ್ಲೇಸಸ್ನ ಕವರ್ ಮಾಡಿದ್ವಿ. ನಾವು ಗ್ಲೋಬಲ್ ವಿಲೇಜ್ಗೆ ಹೋಗಿದ್ವಿ ಬೆಳಗ್ಗೆ, ಅದಾದಮೇಲೆ ಅಡ್ವೆಂಚರ್ಗೆ ಹೋಗಿದ್ವಿ. ಅದಕ್ಕೆ ತುಂಬ ಲಾಂಗ್ ಆಗೋಗಿದೆ ವಿಡಿಯೋ. ನಾನು ಯೋಚಿಸಿದ್ದೀನಿ ಈ ವಿಡಿಯೋನ ಎಲ್ಲಿ ಏನು ಮಾಡೋಣ ಅಂತ. ಆಮೇಲೆ ಇದಾದಮೇಲೆ ಏನಾದ್ರು ತುಂಬ ಇಂಪಾರ್ಟೆಂಟ್ ತೋರಿಸ್ಲೇಬೇಕು ಅಂತ ಏನಾರು ಆದರೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸ್ಟಾರ್ಟಿಂಗಲ್ಲೇ ಸ್ಪೆಸಿಫೈ ಮಾಡಿ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಗೈಸ್ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಆಮೇಲೆ ನೀವು ಇದು ನೋಡಿದ್ದು ಇವಾಗ ಡೇ 3 ವ್ಲಾಗ್ ನಂಬರ್ 3 ಇವತ್ತು ನೋಡಿ. ಡೇ 4 ವ್ಲಾಗ್ ನಂಬರ್ 4 ಇವತ್ತು ನೀವು ನೋಡಿದ್ದು. ನಾಳೆ ಡೇ 5 ವ್ಲಾಗ್ ನಂಬರ್ 5 ಬರುತ್ತೆ. ಅರ್ಧ ದಿನ ಆಗೇ ಹೋಗಿದೆ, ಅರ್ಧ ಕ್ಯಾಂಪ್ ಆಗೇ ಹೋಗಿದೆ. ಸೊ ಈ ವಿಡಿಯೋ ಹೆಂಗೆ ಅನ್ನಿಸ್ತಂತ ನೀವು ಕಮೆಂಟ್ ಮಾಡಿ ಹೇಳಿ. ಅಲ್ಲಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾ.